ನಮಸ್ಕಾರ ಫ್ರೆಂಡ್ಸ್. ಇವತ್ತು ಇಂಟ್ರೊಡಕ್ಷನ್ ಟು ಆಡಿಟಿಂಗ್ ಚಾಪ್ಟರ್ ನ ಮುಂದಕ್ಕೆ ಓದ್ತಾ ನಾವು ಆಡಿಟ್ ಮಾಡಿದ್ರೆ, ಈಗ ನಾನು ಆಡಿಟಿಂಗ್ ಈ ಇಡೀ ಚಾಪ್ಟರ್ ನಿಮಗೆ ಆಡಿಟಿಂಗ್ ಮೀನಿಂಗ್ ಹೇಳಿದೆ, ಅಕೌಂಟಿಂಗ್ ಆಡಿಟಿಂಗ್ ಡಿಫರೆನ್ಸಸ್ ಹೇಳಿದೆ, ಆಡಿಟಿಂಗ್ ಯಾಕೆ ಮಾಡ್ತೀವಿ ಅಂತ ಹೇಳಿದೆ. ಸೊ ಇಷ್ಟೆಲ್ಲ ಓದಿದ್ಮೇಲೆ ನಾವು ಒಂದಂತ್ರ ಖಂಡಿತವಾಗಿ ಓದ್ಲೇಬೇಕು. ಆಡಿಟಿಂಗ್ ಮಾಡೋದ್ರ ಲಾಭ ನಮಗೇನು? ಈಗ ಒಂದು ಕಂಪನಿ ಆಡಿಟಿಂಗ್ ಮಾಡಿಸ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಅಕೌಂಟ್ಸ್ ನ, ಅದರ ಒಂದು ಲಾಭ ಏನು, ಕಂಪನಿಗೆ ಏನು ಸಿಗುತ್ತೆ ಆಡಿಟಿಂಗ್ ಇಂದ ಅಂತ ನೋಡೋಣ. ಅದನ್ನೇ ನಮ್ಮ ಸಿಲೆಬಸ್ ಅಲ್ಲಿ ಇವರು ಅಡ್ವಾಂಟೇಜಸ್ ಆಫ್ ಆಡಿಟಿಂಗ್ ಅಂತ ಹೇಳಿದ್ದಾರೆ. ಸೊ ಮೊದಲನೆಯ ಅಡ್ವಾಂಟೇಜ್ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಓನರ್. ಇವಾಗ ಏನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಓನರ್? ಆಡಿಟಿಂಗ್ ಇಂದ ಓನರ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಈಗ ವರ್ಷ ಪೂರ್ತಿ ಏನಾದ್ರು ದಂಧೆ ಬಿಸ್ನೆಸ್ ಮಾಡಿರ್ತಾರೆ, ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಆಗು ಹೋಗುಗಳು, ದುಡ್ಡು ಓಡಾಡಿರುತ್ತೆ ಕಂಪನಿಲಿ, ಅದ್ರದ್ದೆಲ್ಲ ಅಕೌಂಟ್ಸ್ ರೆಡಿ ಮಾಡಿರ್ತಾರೆ. ಹಾಗೂ ಕೊನೆಗೆ ಒಂದಿನ ಆಡಿಟಿಂಗ್ ಮಾಡಿ ಓನರ್ಗೆ ಆಡಿಟ್ ರಿಪೋರ್ಟ್ ಕೊಟ್ಟು ಆ ಆಡಿಟ್ ರಿಪೋರ್ಟ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಓನರ್ಗೆ ಸಮಾಧಾನ ಆಗುತ್ತೆ. ಏನಂದ್ರೆ ನಾನೇನು ದುಡ್ಡು ಇನ್ವೆಸ್ಟ್ ಮಾಡಿದ್ನೋ ಈ ಬಿಸ್ನೆಸ್ ಅಲ್ಲಿ, ಯಾವ ಒಂದು ಹಣ ಈ ಬಿಸ್ನೆಸ್ ಅಲ್ಲಿ ಹಾಕಿದ್ವೋ ಅದನ್ನ ದುರುಪಯೋಗ ಯಾರು ಪಡಿಸ್ಕೊಂಡಿಲ್ಲ ಅಂತ ಅವ್ರಿಗೆ ಸಮಾಧಾನ ಆಗುತ್ತೆ. ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಓನರ್ ಅಂತ ಹೇಳೋದು. ಆಕ್ಚುಲ್ ಆಗಿ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ, ಇಲ್ಲಿ ಈಗ ನಮ್ಮ ಆಡಿಟಿಂಗ್ ಮಾಡಿದಾಗ ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದರ ಒಂದು ಮೂಲ ಅರ್ಥ ಏನಾಗುತ್ತೆ ಅಂತ ಅಂದ್ರೆ, ಎಲ್ಲಾ ಡಿಪಾರ್ಟ್ಮೆಂಟ್ಸು, ಎಲ್ಲಾ ಕೆಲ್ಸದವರು ಕಂಪನಿಲಿ, ಎಲ್ಲಾ ಅಕೌಂಟೆಂಟ್ಸು ಕರೆಕ್ಟ್ ಆಗಿ ಅವರವರ ಕೆಲಸನ ಸರಿಯಾದ ಸಮಯಕ್ಕೆ ನಿಭಾಯಿಸ್ತಾ ಆ ಕೆಲಸನ ಮುಗಿಸ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ಅದರಿಂದ ಓನರ್ಗೆ ಸಮಾಧಾನ ಆಗುತ್ತೆ. ಅದನ್ನೇ ನಾವಿಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೆಯೋದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವೆರಿಫಿಕೇಶನ್ ಆಫ್ ಬುಕ್ಸ್. ಈಗ ಅದನ್ನೇ ನಾನು ಹೇಳಿದೆ ನಿಮಗೆ, ವರ್ಷ ಪೂರ್ತಿ ನಾವು ಮಾಡಿರೋ ಒಂದು ಏನ್ ಟ್ರಾನ್ಸಾಕ್ಷನ್ಸ್ ಇರುತ್ತೋ, ಏನೇನ್ ಆಗು ಹೋಗುಗಳು ರೆಕಾರ್ಡ್ ಮಾಡಿರ್ತೀವಿ ಟ್ರಾನ್ಸಾಕ್ಷನ್ಸ್ ನ, ಹಾಗ ಒಂದು ಹಣ ಖರ್ಚು ಮಾಡಿರೋದು, ಹಣ ನಮಗ್ ಬಂದಿರುತ್ತೆ ಮಾರಾಟ ವ್ಯಾಪಾರ ಮಾಡಿದ್ರಿಂದ, ಅದರೆಲ್ಲಾದ್ರ ಒಂದು ವೆರಿಫಿಕೇಶನ್ ನಡೆಯುತ್ತೆ ಇಲ್ಲಿ. ವೆರಿಫಿಕೇಶನ್ ಆಡಿಟಿಂಗ್ ಅಂದ್ರೆ ವೆರಿಫಿಕೇಶನ್ಸ್. ನಾನು ಇಡೀ ಎಲ್ಲಾ ಲೆಕ್ಚರ್ ಅಲ್ಲೂ ಒಂದ್ಸಲ ಆದ್ರೂ ಹೇಳಿದೀನಿ, ನಾವೇನ್ ಬುಕ್ಸ್ ಆಫ್ ಅಕೌಂಟ್ಸ್ ನ ರೆಡಿ ಮಾಡ್ತೇವೋ ಅದನ್ನ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಚೆಕ್ ಮಾಡೋ ಒಂದು ಪ್ರಾಸೆಸ್ ನ ಆಡಿಟಿಂಗ್ ಅಂತ ಹೇಳಿದಾಗ, ಇಲ್ಲಿ ವೆರಿಫಿಕೇಶನ್ ಆಫ್ ಬುಕ್ಸ್ ಮಾಡ್ತೀವಿ. ಇದರಿಂದ ಕಂಪನಿಗೆ ಏನು ಲಾಭ ಸಿಗುತ್ತೆ ಇದರಿಂದ ಅಂತ ಹೇಳಿದ್ರೆ, ವೆರಿಫಿಕೇಶನ್ ಮಾಡಿದಾಗ ಇದರಲ್ಲಿ ಯಾವ್ದಾದ್ರು ತಪ್ಪು ಕಂಡು ಬಂದಿದ್ರೆ ಅದನ್ನ ತಿದ್ದಬಹುದು ನಾವು. ಆ ತಿದ್ದಿರೋ ತಪ್ಪಂದಾಗ ನಮಗದು ಸರಿಯಾಗಿರೋ ಇನ್ಫಾರ್ಮೇಶನ್ ಆಗಿರುತ್ತೆ. ಅದಕ್ಕೆ ಅದನ್ನ ನಾವು ಲಾಭ ಅಂತ ಕರಿಬಹುದು ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ಶೇರ್ ಹೋಲ್ಡರ್ಸ್. ಈಗ ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರು? ಕಂಪನಿ ಲಾ ಪ್ರಕಾರ ಶೇರ್ ಹೋಲ್ಡರ್ಸ್ ಅಂದ್ರೆ ಅವ್ರನ್ನ ನಾವು ಓನರ್ ಅಂತ ಕರಿತೀವಿ ಕಂಪನಿಲಿ. ಕಂಪನಿಲಿ ಯಾರಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ, ಅವ್ರನ್ನ ಟ್ರೂ ಓನರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ಅವರೇ ಕಂಪನಿಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದು ಹೆಂಗೆ ಅಂತ ಹೇಳಿದ್ರೆ, ಈಗ ನೀವು ನ್ಯೂಸ್ ಪೇಪರ್ಸ್, ಫೈನಾನ್ಸ್ ನ್ಯೂಸ್ ಎಲ್ಲ ಓದ್ತಾ ಇದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಬರ್ತಾರೆ ಕಂಪನೀಸ್ ಅಲ್ಲಿ. ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಕಂಪನಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಇರುತ್ತೆ, ಅವ್ರ ಹತ್ರ ಏನಾದ್ರು ಒಂದು ಕೆಲಸ ಮಾಡೋದಿರುತ್ತೆ, ಅದಕ್ಕೆ ಹಣ ಸರಿ ಹೋಗ್ಲಾರ್ದಾಗ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಓಪನ್ ಪಬ್ಲಿಕ್ ಅಂದ್ರೆ ನಿಮ್ಮಂತ ಸಾಮಾನ್ಯ ಜನರ ಹತ್ರ ಬಂದ್ಬಿಟ್ಟು ಹಣ ಕೇಳ್ತಾರೆ. ನಾನು ಇಂಥ ಕಂಪನಿ ಓಪನ್ ಮಾಡ್ಬೇಕು, ಇಂಥ ಕಂಪನಿ ನಡೆಸ್ಬೇಕು, ನನಗೆ ಈ ಹಣ ಬೇಕು ನಿಮ್ಮಿಂದ, ಈ ಹಣದಿಂದ ನಾನು ಮಾಡೋ ಬಿಸ್ನೆಸ್ ಅಲ್ಲಿ ಏನೇ ಲಾಭ ನಷ್ಟ ಬಂದು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಹಾಗಾಗಿ ನಾವೆಲ್ಲರೂ ಸಾಮಾನ್ಯ ಜನರು ಅವಾಗ ಶೇರ್ ಹೋಲ್ಡರ್ಸ್ ಆಗ್ತೀವಿ ಕಂಪನಿಲಿ ಶೇರ್ಸ್ ನ ತಗೊಂಡು. ಈಗ ನಮ್ಮ ಹಣ ನಾವು ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿದ್ರೆ, ನಮ್ಮ ಹಣದಿಂದ ಏನು ಆಗು ಹೋಗುಗಳಾಗ್ತಿದಾವೆ, ಏನು ಕೆಲಸ ನಡೀತಿದೆ ನಮ್ಮ ಹಣದಲ್ಲಿ ಅಂತ ಕೇಳೋ ಎಲ್ಲಾ ಅಧಿಕಾರಿಗಳು ನಮಗಿರುತ್ತೆ. ಅದಕ್ಕೆ ಆ ಅಧಿಕಾರನ ಉಳಿಸ್ಕೊಡುತ್ತೆ ನಮ್ಗೆ ಆಡಿಟಿಂಗ್. ಅದನ್ನೇ ನಾವಿಲ್ಲಿ ರೈಟ್ಸ್ ಅಂಡ್ ಇಂಟ್ರೆಸ್ಟ್ ಅಂತ ಹೇಳೋದನ್ನ ನಾವಿಲ್ಲಿ ಅಧಿಕಾರ ಅಂತ ಹೇಳೋದು. ಅದನ್ನ ನಮಗ್ ಉಳಿಸುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಆಡಿಟಿಂಗ್ ಮಾಡುವಾಗ ಯಾವ್ದೋ ಒಂದು ಫ್ರಾಡ್ ಇರ್ಲಿ, ಯಾವ್ದೋ ಒಂದು ಎರರ್ಸ್ ಇರ್ಲಿ, ಏನೇ ಒಂದು ತಪ್ಪಾಗಿರ್ಲಿ, ಎಲ್ಲಾ ಮುಗಿಸ್ಬಿಟ್ಟು ಎನ್ಶೋರಿಂಗ್ ಟ್ರೂ ಅಂಡ್ ಫೇರ್ ವ್ಯೂ ಆಫ್ ಅಕೌಂಟ್ಸ್ ಅಂತ ನಾವೇನ್ ಹೇಳ್ತೀವೋ ಅದನ್ನ ನಮಗ್ ತೋರಿಸಿದಾಗ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ರೈಟ್ಸ್ ಎಲ್ಲ ಉಳಿಯುತ್ತೆ. ಹಾಗಾಗಿ ಅವ್ರು ಅಲ್ಲೇ ಉಳ್ಕೊಂತಾರೆ. ಅಕಸ್ಮಾತ್ ಕಂಪನಿ ಏನಾದ್ರು ಫ್ರಾಡ್ ಮಾಡಿದೆ ಅಂತ ಗೊತ್ತಾದ್ರೆ ಶೇರ್ ಹೋಲ್ಡರ್ಸ್ ಆ ಕಂಪನಿ ಶೇರ್ಸ್ ನ ಸೆಲ್ ಮಾಡ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಕಂಪನಿ ತಪ್ಪು ಮಾಡ್ತಿದೆ, ನಮ್ಮ ಹಣ ಅಲ್ಲಿರೋದು ಸೇಫ್ ಅಲ್ಲ ಅಂದ್ಬಿಟ್ಟು. ಹಾಗಾಗಿ ಇವ್ರ ಹಣ ಸೇಫ್ ಆಗಿರೋದು ಯಾವಾಗ ಅಂದ್ರೆ ಆಡಿಟ್ ರಿಪೋರ್ಟ್ ಬಂದಾಗ ಎಲ್ಲಾ ಶೇರ್ ಹೋಲ್ಡರ್ಸ್ ಓದ್ತಾರೆ ಆಡಿಟ್ ರಿಪೋರ್ಟ್ ಅನ್ನ. ಎಲ್ಲಾ ಕಂಪನಿ ಸರಿಯಾಗಿ ನಡೀತಾ ಇದ್ರೆ ಮಾತ್ರ ಅವ್ರ ಹಣನ ಇಟ್ಟಿರ್ತಾರೆ ಹೊರತು, ಕಂಪನಿ ಏನಾದ್ರು ತಪ್ಪು ಕೆಲ್ಸಗಳು ನಡೀತಿದ್ರೆ ಅವ್ರ ಹಣ ತಕೊಂಡ್ಬಿಡ್ತಾರೆ ಅವರಲ್ಲಿಂದ. ನೆಕ್ಸ್ಟ್ ಬಂದ್ಬಿಟ್ಟು ರಿಲಯನ್ಸ್ ಬೈ ಔಟ್ಸೈಡರ್ಸ್.
ಇವಾಗ ಯಾರು ಇನ್ಸೈಡರ್ಸ್ ಅಂದ್ರೆ ಯಾರು, ಕಂಪನಿ ಮ್ಯಾನೇಜ್ಮೆಂಟ್ಸ್ ಇರ್ತಾರೆ, ಅಕೌಂಟೆಂಟ್ ಇರ್ತಾರೆ, ಹಾಗೂ ಕೆಲ್ಸದವರು ಅಥವಾ ಏನು ಕಂಪ್ನಿಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಸಿಇಒ ಅವರು, ಇವರೆಲ್ಲರೂ ಇನ್ಸೈಡರ್ಸ್. ಔಟ್ಸೈಡರ್ಸ್ ಅಂದ್ರೆ ಈಗ ಮತ್ತೆ ಇದನ್ನ ಹೇಳ್ತೀನಿ, ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರು ಔಟ್ಸೈಡರ್ಸ್ ಇರ್ತಾರೆ. ಈಗ ನಾವೇನಾದ್ರೂ ಒಂದು ಕಂಪನಿಯ ಜೊತೆ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರೆ ಆ ಕಂಪನಿಯ ಬಗ್ಗೆ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಾಗಾಗಿ ಅದನ್ನ ನಾವು ಚೆನ್ನಾಗಿ ಏನಾದ್ರು ತಿಳ್ಕೊಬೇಕಂದ್ರೆ ನಮಗೆ ಸರಿಯಾದ ಒಂದು ಇನ್ಫಾರ್ಮೇಶನ್ ಸಿಗ್ಬೇಕು. ನಾವು ತಿಳ್ಕೊಳ್ಳುವಾಗ್ಲೇ ತಪ್ಪು. ಈಗ ನಾನ್ ನಿಮಗೆ ಒಂದು ಪಾಠ ಹೇಳ್ಕೊಡ್ತಾ ಇದೀನಿ, ಈ ಪಾಠನೇ ನಾನ್ ನಿಮಗ್ ತಪ್ಪಾಗಿ ಹೇಳ್ಕೊಟ್ಟು ನೀವು ಎಕ್ಸಾಮ್ ಅಲ್ಲಿ ತಪ್ಪು ಬರ್ದಾಗ ನಾನ್ ನಿಮ್ನ ಹೇಳಕ್ಕಾಗಲ್ಲ, ಹುಡುಗರು ತಪ್ಪು ಬರ್ದಿದಾರೆ ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ತಪ್ಪಾಗಿ ಹೇಳ್ಕೊಟ್ಟಿದೀನಿ ನಿಮ್ಗೆ. ಅದಕ್ಕೆ ಇಲ್ಲಿ ಏನಂದ್ರೆ ರಿಲಯನ್ಸ್ ಬೈ ಔಟ್ಸೈಡರ್ಸ್ ಅಂದ್ರೆ, ರಿಲಯನ್ಸ್ ಅಂದ್ರೆ ಏನು, ನಂಬಿಕೆ. ನಂಬಿಕೆಯನ್ನ ನಾವು ರಿಲಯಬಿಲಿಟಿ ಅಂತ ಹೇಳಿದ್ರೆ ನಂಬೋದು ಅಂತ ಹೇಳ್ತೀವಿ ನಾವಿಲ್ಲಿ. ಅದು ಒಂದು ಆಧಾರದ ಮೇಲೆ ಇರೋದನ್ನ ರಿಲಯಬಿಲಿಟಿ ಅಥವಾ ರಿಲಯನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ನಾವು ಹೊಸದಾಗಿ ಯಾವ್ದಾದ್ರು ಒಂದು ಕಂಪನಿ ಬಗ್ಗೆ ಓದುವಾಗ್ಲೇ ನಮಗೆ ಒಂದು ತಪ್ಪು ಮಾಹಿತಿ ಸಿಕ್ತು ಅಂದ್ರೆ, ಆ ಕಂಪನಿ ಬಗ್ಗೆ ತಪ್ಪಾದ ಒಂದು ವಿಚಾರ ಆಯ್ತು ಅಂದ್ರೆ, ಈಗ ಪ್ರಾಫಿಟ್ಸ್ ಏನಾದ್ರು ಅವರು ಜಾಸ್ತಿ ಪ್ರಾಫಿಟ್ ತೋರ್ಸೋದಾಗ್ಲಿ ಅಥವಾ ಕಮ್ಮಿ ಪ್ರಾಫಿಟ್ ತೋರ್ಸೋದು, ಟ್ಯಾಕ್ಸ್ ನ ತಪ್ಪಿಸ್ಕೊಳ್ಳೋದಾಗ್ಲಿ, ಆ ತರ ಏನಾದ್ರು ಮಾಡಿ ನಮಗೆ ನಿಜವಾದ ಇನ್ಫಾರ್ಮೇಶನ್ ಅಂತ ನಮಗ್ ಅನ್ಸಿದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ ಅದು. ಅದಕ್ಕೆ ಆಡಿಟಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದೆಲ್ಲಾ ವಿಚಾರಗಳನ್ನು ಅವರು ಲೆಕ್ಕ ಹಾಕಿ ಅದನ್ನೆಲ್ಲದನ್ನು ಅವರು ಕರೆಕ್ಷನ್ ವೆರಿಫಿಕೇಶನ್ ಎಲ್ಲಾ ಮಾಡಿ ಕಡೆದಾಗಿ ಆಡಿಟ್ ರಿಪೋರ್ಟ್ ಅಂತ ಏನ್ ಕೊಡ್ತಾರ, ಆ ಆಡಿಟ್ ರಿಪೋರ್ಟ್ ಅಲ್ಲಿ ಎಲ್ಲಾ ಕರೆಕ್ಟ್ ಆಗಿದೆ ಅಂತ ನಮಗ್ ಗೊತ್ತಾಯ್ತು ಅಂದ್ರೆ ಆವಾಗ ನಾವು ಆ ಕಂಪನಿನ ಆರಾಮಾಗಿ ನಂಬೋದು. ಅದಕ್ಕೆ ಅಲ್ಲಿ ಆಡಿಟಿಂಗ್ ಅದಕ್ಕೆ ತುಂಬಾ ಮುಖ್ಯವಾದ ಒಂದು ಆಸ್ಪೆಕ್ಟ್ ಆಗಿರುತ್ತೆ ಒಂದು ಕಂಪನಿಗೆ ಆಡಿಟಿಂಗ್. ಅವ್ರೇನ್ ಅಕೌಂಟಿಂಗ್ ಮಾಡೋರಿಗೆ ಒಂದಿತ್ತು ಅಂತ ಹೇಳಿದ್ರೆ, ಒಂದು ತಪ್ಪು ಮಾಡ್ಲಾರ್ದು ರೆಕಾರ್ಡ್ ಮಾಡೋದಿದ್ರೆ, ಇವ್ರು ಆಡಿಟಿಂಗ್ ಮಾಡುವಾಗೂ ಅಷ್ಟೇ ಅವ್ರು ಕರೆಕ್ಟ್ ರೆಕಾರ್ಡ್ ಮಾಡಿದಾರೆ ಇಲ್ಲ ಅಂತ ಚೆಕ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಕಂಪನಿಯಲ್ಲಿ. ನೆಕ್ಸ್ಟ್, ಎನ್ಶೋರ್ ಕಂಪ್ಲೈನ್ಸ್ ವಿತ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಈಗ ನಾನು ಆಡಿಟಿಂಗ್ ಅಂತ ಹೇಳಿದಾಗ ನಿಮಗೆ ಸೆಂಟ್ರಲ್ ಈ ಹಿಂದಿನ ಒಂದು ಲೆಕ್ಚರ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಂದು ಆಧಾರದ ಮೇಲೆ ಅಕೌಂಟ್ಸ್ ನ ಮಾಡಿರ್ತಾರೆ. ಅಕೌಂಟ್ಸ್ ಮಾಡೋದಂದ್ರೆ ಸುಮ್ನೆ ಅವರು ಉದ್ದಕ್ಕೂ ಅಕೌಂಟ್ಸ್ ಮಾಡ್ಕೊಂಡು ಹೋಗಲ್ಲ, ಅವ್ರಿಗೆ ಆಧಾರ, ಅದನ್ನ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಅದು ಬಂದ್ಬಿಟ್ಟು ಲೀಗಲ್ ರಿಕ್ವೈರ್ಮೆಂಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿರುತ್ತೋ ಅದು ಗವರ್ಮೆಂಟ್ ಅವ್ರ ಪ್ರಕಾರ ಲೀಗಲ್ ರಿಕ್ವೈರ್ಮೆಂಟ್ ಅದು. ಹಾಗೂ ಬೇರೆ ಎಲ್ಲಾ ಆಸ್ಪೆಕ್ಟ್ಸ್, ಈಗ ಕಂಪನಿ ಲಾ ಇರ್ಬೋದು, ಇಲ್ಲ ಸೆಕ್ಯೂರಿಟೀಸ್ ಲಾ ಇರ್ಬೋದು, ಕ್ಯಾಪಿಟಲ್ ಮಾರ್ಕೆಟ್ ಲಾ ಇರ್ಬೋದು, ಲೇಬರ್ ಲಾಸ್ ಇರ್ಬೋದು, ಅದನ್ನೆಲ್ಲ ಚೆಕ್ ಮಾಡಕ್ಕಂತ ತರತರವಾದ ಆಡಿಟ್ಸ್ ಇರುತ್ತೆ. ಅದ್ ನಾವು ಮುಂದಿನ ಲೆಕ್ಚರ್ಸ್ ಅಲ್ಲಿ ನೋಡೋಣ. ಆದ್ರೆ ಇದೆಲ್ಲ ಆಡಿಟ್ ಮಾಡಿದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಈ ಏನ್ ಕಂಪನಿ ನಡೆಸ್ತಾ ಇದಾರೋ ಒಳಗಡೆ ಇರೋರು, ಅವರು ಲಾ ಪ್ರಕಾರ ಲೀಗಲ್ ಆಗಿ ನಮ್ಮ ಸರ್ಕಾರ ಹೆಂಗೆ ನಡೆಸ್ಬೇಕು ಅಂತ ಹೇಳಿದ್ಯೋ ಅದರ ಪ್ರಕಾರ ನಡೆಸ್ತಾ ಇದಾರೆ ಅಂತ ನಾವು ಹೇಳ್ಕೋಬಹುದು. ಅದಕ್ಕೆ ಇಲ್ಲಿ ಲೀಗಲ್ ಕಂಪ್ಲೈನ್ಸ್ ಅನ್ನೋದು ಬಹಳ ಒಂದು ಮುಖ್ಯವಾದ ಆಸ್ಪೆಕ್ಟ್ ಆಗುತ್ತೆ. ಅಕಸ್ಮಾತ್ ಇವಾಗ ಕಂಪನಿಯಲ್ಲಿ ಒಂದು ಲೀಗಲ್ ಕಂಪ್ಲೈನ್ಸ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪೆನಾಲ್ಟಿಗಳಾಗ್ಬೋದು, ಅಂದ್ರೆ ಫೈನ್ ಹಾಕ್ತಾರೆ ಕಂಪನಿಲಿ, ಅಲ್ಲಿರೋ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಕಂಪನಿ ಸೆಕ್ರೆಟರಿನ ಜೈಲಿಗೆ ಹಾಕ್ತಾರೆ. ಆತರ ನಾವು ಸೆಕ್ರೆಟರಿಯಲ್ ಕಂಪನಿ ಸೆಕ್ರೆಟರಿ ಚಾಪ್ಟರ್ ಓದಿದಾಗ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಲ್ಲಿ ಅದ್ರಲ್ಲಿ ನಾನ್ ನಿಮ್ಗೆ ಹೇಳಿದ್ದೆ ಅಲ್ಲಿ ಏನು ಕಂಪನಿ ಸೆಕ್ರೆಟರಿಯ ಒಂದು ಲಯಬಿಲಿಟೀಸ್ ಅಲ್ಲಿ ನಾನು ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿಮಗೆ ನೆನಪಿಲ್ಲ ಅಂದ್ರೆ ಮತ್ತೊಮ್ಮೆ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಚಾಪ್ಟರ್ ನ ಓದಿ ಹೋಗ್ಬಿಟ್ಟು ಅದ್ರಲ್ಲಿ ಲೀಗಲ್ ರಿಕ್ವೈರ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ, ಮೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪೆನಾಲ್ಟಿ ಅಥವಾ ಜೈಲಿಗೆ ಹಾಕೋ ಇದು ಪರಿಸ್ಥಿತಿ ಬರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ಆಡಿಟ್ ಮಾಡಿದಾಗ ಆಡಿಟ್ ಕನ್ಫರ್ಮ್ ಮಾಡುತ್ತೆ ಅವ್ರು ತಪ್ಪು ಕರೆಕ್ಟ್ ನಡೆಸ್ಯಾರ ಅಥವಾ ತಪ್ಪು ಏನಾದ್ರು ಮಾಡಿದಾರ ಅಂದ್ಬಿಟ್ಟು ಆಡಿಟಿಂಗ್ ಅಲ್ಲಿ ಕಂಡು ಹಿಡಿಯಕ್ಕಾಗತ್ತೆ. ಅದಕ್ಕೆ ಇಲ್ಲಿ ಆಡಿಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಲೋನ್ ಫೆಸಿಲಿಟಿ. ಈಗ ಲೋನ್ ಫೆಸಿಲಿಟಿ ಅಂದ್ರೆ ಸ್ವಲ್ಪ ಬ್ರಾಡ್ ಆಗಿ ಅರ್ಥ ಮಾಡ್ಕೊಬೇಕು ಇದನ್ನ. ಏನಂದ್ರೆ ಈಗ ಫಸ್ಟ್ ಒಂದು ಕಂಪನಿ ಓಪನ್ ಮಾಡ್ತಾರೆ, ಫಸ್ಟ್ ಒಂದು ಬಿಸ್ನೆಸ್ ಐಡಿಯಾ ಇರುತ್ತೆ, ಆ ಬಿಸ್ನೆಸ್ ಐಡಿಯಾದ ಆಧಾರದ ಮೇಲೆ ಕಂಪನಿ ಓಪನ್ ಮಾಡ್ತಾರೆ. ಆ ಬಿಸ್ನೆಸ್ ಐಡಿಯಾ ಕ್ಲಿಕ್ ಆಗುತ್ತೆ, ಕಂಪನಿಲಿ ವ್ಯಾಪಾರ ಶುರುವಾಗಿ ಹಣ ಬರುತ್ತೆ, ಮತ್ತೆ ನೆಕ್ಸ್ಟ್ ವ್ಯಾಪಾರ ಮಾಡ್ಬೇಕಂದ್ರೆ ಹಣ ಖರ್ಚಾಗಿ ಮತ್ತೆ ಹಣ ಬರುತ್ತೆ. ಆ ಆಗು ಹೋಗುಗಳನ್ನೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ರೆಕಾರ್ಡ್ ಮಾಡಕ್ ಶುರು ಮಾಡ್ತೀವಿ, ಅದನ್ನ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಬುಕ್ ಕೀಪಿಂಗ್ ಮುಗಿದ್ಮೇಲೆ ಅಕೌಂಟಿಂಗ್ ಶುರು ಆಗುತ್ತೆ, ಅಕೌಂಟಿಂಗ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಆಡಿಟಿಂಗ್ ಶುರು ಆಗುತ್ತೆ. ಸೊ
ಆಡಿಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಏನು ತಪ್ಪು ಸರಿಗಳನ್ನ ಲೆಕ್ಕ ಹಾಕ್ತಿವಲ್ಲ, ಆ ತಪ್ಪು ಸರಿನಾ ಅಂತ ನೋಡಿದಾಗ ಈಗ ಸರಿಯಾಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ರೆ ನಮಗೆ ಬ್ಯಾಂಕ್ ನಲ್ಲಿ ಒಂದು ಏನು ಸಾಲ ತಗೊಳ್ಳೋ ಒಂದು ಬೆನಿಫಿಟ್ ಅಥವಾ ಒಂದು ಫೆಸಿಲಿಟಿ ಏನಿರುತ್ತೋ ಅದು ತುಂಬಾ ಈಸಿ ಆಗಿ ಹೋಗ್ಬಿಡುತ್ತೆ. ನಾವು ಸುಮ್ಮನೆ ಹೋಗ್ಬಿಟ್ಟು ಒಂದ್ 4 ಪೇಪರ್ ತಗೊಂಡು ಎಕ್ಸೆಲ್ ಶೀಟ್ ಅಲ್ಲಿ ಮಾಡಿರೋ ಅಕೌಂಟ್ಸ್ ನ ತೋರಿಸ್ಬಿಟ್ರೆ ಬ್ಯಾಂಕ್ ಅವ್ರು ನಂಬಲ್ಲ. ನಾನು ಏನ್ ಆಧಾರದ ಮೇಲೆ ನಂಬಲಿ ನಿಮ್ ಮಾಡಿರೋದ್ ಸರಿನಾ ತಪ್ಪಾ ಅಂತ ಬ್ಯಾಂಕ್ ಅವ್ರು ಕೇಳ್ತಾರೆ. ಯಾಕಂದ್ರೆ ಬ್ಯಾಂಕ್ ಅವ್ರ ಒಂದು ಸಾಲ ಕೊಡ್ಬೇಕಂದ್ರೆ ತುಂಬಾ ವೆರಿಫಿಕೇಶನ್ ಮಾಡಿ ತುಂಬಾ ಮಾಡ್ತಾರೆ. ಯಾಕಂದ್ರೆ ನಾಳೆ ದಿನ ನಿಮ್ಗೆ ಸಾಲ ಕೊಟ್ಬಿಟ್ಟವ್ರು ಅವ್ರು ವಾಪಸ್ ಸಾಲ ಪಡೆಯೋದು ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ಅವರು ಎಲ್ಲ ಜಾಸ್ತಿ ವೆರಿಫಿಕೇಶನ್ಸ್ ಎಲ್ಲಾ ಟೆಸ್ಟ್ ಗಳನ್ನ ಮಾಡ್ಬಿಟ್ಟೆ ಅವ್ರು ಕೊಡ್ತಾರೆ. ಅದಕ್ಕೆ ನೀವು ಆಡಿಟ್ ರಿಪೋರ್ಟ್ ತಗೊಂಡೋಗಿ ಕೊಟ್ರೆ ಕಂಪನಿದು ಆಡಿಟ್ ರಿಪೋರ್ಟ್ ನ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಕೊಟ್ರೆ ಬ್ಯಾಂಕ್ ಮ್ಯಾನೇಜರ್ ಏನ್ ಅನ್ಕೊಂತಾರೆ ಅಂದ್ರೆ ಆಡಿಟ್ ರಿಪೋರ್ಟ್ ನ ಅವ್ರು ನಂಬಲೇಬೇಕಾಗತ್ತೆ. ಏನಕ್ಕಂದ್ರೆ ಆಡಿಟ್ ಒಂದು ದೊಡ್ಡ ಪ್ರಾಸೆಸ್. ನಾವು ಹೇಳಿದಷ್ಟು ಈಸಿ ಅಲ್ಲ ಆಡಿಟಿಂಗ್, ಅದೊಂದು ದೊಡ್ಡ ಪ್ರಾಸೆಸ್ ಪ್ರಕಾರ ಅವರು ಎಲ್ಲಾನು ಚೆಕ್ ಮಾಡಿ ನಾನ್ ನಿಮ್ಗೇನು ಲೀಗಲ್ ಕಂಪ್ಲೈನ್ಸಸ್ ವೆರಿಫಿಕೇಶನ್ ಎರರ್ಸ್ ಫ್ರಾಡ್ಸ್ ಎಲ್ಲಾ ಚೆಕ್ ಮಾಡ್ಬಿಟ್ಟು ಕಡೆದಾಗ ಏನೊಂದು ಆಡಿಟ್ ರಿಪೋರ್ಟ್ ಕೊಡ್ತಾರೋ ಆ ಒಂದು ಆಧಾರದ ಮೇಲೆ ಲೋನ್ ಸಿಗೋದು ನಮಗೆ ಬಹಳ ಸುಲಭ ಆಗೋಗ್ಬಿಡುತ್ತೆ. ಆಡಿಟ್ ರಿಪೋರ್ಟ್ ಇಲ್ಲಾಂದ್ರೂ ಲೋನ್ ಸಿಗುತ್ತೆ, ಆದ್ರೆ ತುಂಬಾ ಕಷ್ಟ ಆಗತ್ತೆ. ಏನಕ್ಕೆ ಅಂದ್ರೆ ಬ್ಯಾಂಕ್ ಅವ್ರಿಗೆ ಒಂದು ನಂಬಿಕೆ ಬರ್ಬೇಕು, ಒಂದು ಪ್ರೂಫ್ ಇರಬೇಕು ನಾವು ಕೊಟ್ಟಿರೋದು ಕರೆಕ್ಟ್ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಆಡಿಟ್ ರಿಪೋರ್ಟ್ ಇತ್ತು ಅಂದ್ರೆ ಬಹಳ ಸುಲಭವಾಗಿ ಮುಗಿದೋಗುತ್ತೆ ನಮ್ ಕೆಲ್ಸ ಅಂತ ಹೇಳ್ಬೋದು. ಈ ಲೆಕ್ಚರ್ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ರು ನೀವು ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಅದಕ್ಕಿಂತಲೂ ಮುಂಚೆ ನಿಮ್ಗೆ ಡೌಟ್ ಏನಾದ್ರು ಅನ್ಸ್ತು ಅಂದ್ರೆ, ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಇನ್ನೊಂದ್ಸಲ ನೋಡಿ, ಖಂಡಿತವಾಗಿ ಅರ್ಥ ಆಗುತ್ತೆ. ಅಕಸ್ಮಾತ್ ಅಲ್ಲಿಗೂ ಅರ್ಥ ಆಗಿಲ್ಲ ಅಂದ್ರೆ ಆಗ ನಾನ್ ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರು ತಪ್ಪು ಕಂಡು ಬಂದಿದ್ರೆ, ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾವು ಖಂಡಿತ ಬಂದು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಈ ಲೆಕ್ಚರ್ ನ ಇಲ್ಲೇ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್.